ಎಲ್ಲರಿಗೂ ನಮಸ್ಕಾರ. ಅಮ್ಮ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ವರಮಹಾಲಕ್ಷ್ಮೀ ದೇವಿಗೆ ಸುಲಭವಾಗಿ ಸೀರೆ ಉಡಿಸೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಮೊದಲನೇದಾಗಿ ಸೀರೆನ ಅರ್ಧದಕ್ಕೆ ಮಡಚ್ಕೊಂಡು, ಕರೆಕ್ಟಾಗಿ ಅರ್ಧ ಭಾಗಕ್ಕೆ ಮಡಚ್ಕೊಂಡು ಈ ರೀತಿ ನೆರಿಗೆಗಳನ್ನು ಮಾಡ್ಕೋಬೇಕು. ಹಾಗೆಯೇ ಮೇಲ್ಗಡೆ ನಾನು ಇವಾಗೇನು ವೀಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ ಆ ರೀತಿ ಮೇಲ್ಗಡೆ ಮಾತ್ರ ಈ ರೀತಿ ನೆರಿಗೆಗಳನ್ನು ಜೋಡಿಸ್ಕೊಂಡು ಈ ರೀತಿ ಕ್ಲಿಪ್ಪನ್ನು ಹಾಕ್ಕೊಳ್ಳಿ. ಕೆಳಗಡೆ ಏನು ಬಾರ್ಡರ್ ಇದೆ ಅಲ್ಲಿ ಮಾತ್ರ ನೋಡಿ ಈ ರೀತಿ ಎರಡೆರಡು ನೆರಿಗೆಗಳನ್ನು ಸೇರಿಸಿ ಒಳಗಡೆಗೆ ಗುಂಡು ಪಿನ್ನಾದರೂ ಹಾಕಿ, ಇಲ್ಲ ಒಂದು ಸೇಫ್ಟಿ ಪಿನ್ನಾದರೂ ನೀವು ಹಾಕ್ಕೋಬೋದು. ನೋಡಿ ಈ ರೀತಿ ಎರಡೆರಡು ನೆರಿಗೆಗಳನ್ನು ಸೇರಿಸ್ಕೊಂಡು ಫುಲ್ಲು ಕೆಳಗಡೆ ಇರೋವಂಥ ನೆರಿಗೆಗಳನ್ನೆಲ್ಲ ಅದೇ ರೀತಿ ರೆಡಿ ಮಾಡ್ಕೋಬೇಕು. ಅದಾದಮೇಲೆ ಸೆರಗಿಗೆ ಅಂತ ಸ್ವಲ್ಪ ಭಾಗನ ನಾವು ಸೀರೆಯಲ್ಲಿ ಬಿಟ್ಕೊಂಡಿರಬೇಕು. ಆವಾಗ ಅದನ್ನು ನಾವು ನೋಡಿ ಈ ರೀತಿ ಮಡಚ್ಕೊಂಡು ರೆಡಿ ಮಾಡ್ಕೋಬೇಕು. ನೆಕ್ಸ್ಟ್ ಇವಾಗ ನಾನು ಕಳಸಕ್ಕೆ ಬ್ಲೌಸ್ ಪೀಸನ್ನು ಹೇಗೆ ಅಟ್ಯಾಚ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾನು ವಿಡಿಯೋನಲ್ಲಿ ತೋರಿಸಿರೋ ಹಾಗೆ ಎರಡು ಕಡ್ಡಿಗಳನ್ನು ಹಾಕ್ಕೊಂಡು ಕೈಗಳನ್ನು ಜೋಡಿಸ್ಕೊಳ್ಳಿ. ಎರಡು ಬ್ಲೌಸ್ ಪೀಸನ್ನು ಮುಂದ್ಗಡೆ ಇರೋವಂಥ ಕಡ್ಡಿಗೆ ನೀವು ಪಿನ್ ಹಾಕಿ ಸೆಕ್ಯೂರ್ ಮಾಡ್ಕೋಬೇಕು. ಅದಾದಮೇಲೆ ಬ್ಲೌಸ್ ಪೀಸನ್ನು ನಾವು ಯಾವ ಬ್ಲೌಸ್ ಪೀಸನ್ನು ಹಾಕಬೇಕು ಅಂದ್ಕೊಂಡಿರ್ತೀವಲ್ಲ ಅದನ್ನು ನೀಟಾಗಿ ಒಂದು 3 ಮಡಿಕೆ ಬರೋ ರೀತಿ ಬಾರ್ಡರ್ ಮುಂದೆ ಬರೋ ರೀತಿ ಮಡಚ್ಕೊಂಡು ಈ ರೀತಿ ಬಿಂದಿಗೆಗೆ ನಾವು ಹಾಕಬೇಕಾಗತ್ತೆ. ನೋಡಿ ಫಸ್ಟೇ ನೀವು ನೋಡಿ ಈ ರೀತಿ ಸ್ಲೀವ್ಸ್ಗೆ ಅಂದರೆ ಈ ತೋಳಿನ ಭಾಗನ ಈ ರೀತಿ ಬಾರ್ಡರ್ ಬರೋ ರೀತಿ ಹಾಕಿಬಿಟ್ಟು ಸಹ ನೀವು ಹಾಕ್ಬೋದು. ಈ ರೀತಿ ಇಟ್ಕೊಂಡು ಹಾಕಿಬಿಟ್ಟು ಗುಂಡು ಪಿನ್ನಾದರೂ ಹಾಕ್ಕೊಳ್ಳಿ, ಇಲ್ಲ ಸೇಫ್ಟಿ ಪಿನ್ನನ್ನಾದರೂ ಹಾಕ್ಕೊಳ್ಳಿ. ಎರಡೂ ಕಡೆ ತೋಳನ್ನು ನೋಡಿ ಈ ರೀತಿ ರೆಡಿ ಮಾಡಿಕೊಂಡು ಎಕ್ಸ್ಟ್ರಾ ಬ್ಲೌಸ್ ಪೀಸ್ ಮುಂದ್ಗಡೆ ಏನಿರುತ್ತೆ ಅದನ್ನು ಹಿಂದ್ಗಡೆ ತೊಗೊಂಡೋಗಿ ಒಂದು ಪಿನ್ನನ್ನು ಹಾಕ್ಕೋಬೇಕು. ಆವಾಗ ಒಂದು ಶೇಪ್ ಬರುತ್ತೆ. ಮೇಲ್ಗಡೆ ಭಾಗ ಕಳಸದ ಒಂದು ಭಾಗಕ್ಕೆ ಒಂದು ಶೇಪ್ ಬರುತ್ತೆ. ಇದು ನಾನು ಸ್ಟೀಲ್ದು ಬಿಂದಿಗೆನ ತೊಗೊಂಡಿದ್ದೀನಿ, ಚಿಕ್ಕದು ಬಿಂದಿಗೆ ಇದು. ನೋಡಿ ಇವಾಗ ರೆಡಿ ಆಯಿತು. ನೆಕ್ಸ್ಟು ಇವಾಗ ಒಂದು ಪಾತ್ರೆ ತೊಗೊಂಡಿದ್ದೀನಿ, ಅದರಲ್ಲಿ 3/4 ಭಾಗದಷ್ಟು ಅಕ್ಕಿ ತೊಗೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ಏನು ನಾವು ಸೀರೆನ ನೆರಿಗೆ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಇದರೊಳಗಡೆ ಅಂದರೆ ಆ 3/4 ಭಾಗದಷ್ಟು ಅಕ್ಕಿ ಹಾಕಿರ್ತೀವಿ, ಇನ್ನು ಮೇಲ್ಗಡೆ ಖಾಲಿ ಇರುತ್ತಲ್ಲ ಅಲ್ಲಿ ಇಟ್ಬಿಟ್ಟು ಆ ಒಂದು ನೋಡಿ ಈ ರೀತಿ ವಿಡಿಯೋನಲ್ಲಿ ತೋರಿಸಿರೋ ಹಾಗೆ ದಾರನ ಟೈಟಾಗಿ ಎಳೆದು ಈ ರೀತಿ ಕಟ್ಕೊಳ್ಳಿ. ಆ ಒಂದು ಪಾತ್ರೆಯ ಕಂಠಭಾಗಕ್ಕೆ ಈ ರೀತಿ ಕಟ್ಕೋಬೇಕು. ಈ ರೀತಿ ಕಟ್ಟೆ ಆದಮೇಲೆ ಟೈಟಾಗಿರುತ್ತೆ, ಹಾಗಾಗಿ ನಾವು ಅಲ್ಲಿ ಹಾಕಿರೋವಂಥ ಕ್ಲಿಪ್ ಏನಿರುತ್ತೆ ಅದನ್ನು ತಕ್ಕೊಂಬಿಡ್ಬೋದು. ನಂತರ ಕೆಳಗಡೆ ನೆರಿಗೆಗಳನ್ನ ಸೆಟ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೆರಿಗೆಗಳನ್ನ ನಾವು ಒಳಗಡೆ ಎರಡೆರಡು ನೆರಿಗೆಗಳನ್ನ ಸೇರಿ ಪಿನ್ ಮಾಡಿಕೊಂಡ್ರೆ ನೆಕ್ಸ್ಟು ನಾವೇನು ರೆಡಿ ಮಾಡ್ಕೊಂಡಿರ್ತೀವಲ್ಲ ಬ್ಲೌಸ್ ಪೀಸು ಇಟ್ಟು ಅದನ್ನು ಇಟ್ಕೊಳ್ಳಿ. ಅದಾದಮೇಲೆ ಫಸ್ಟು ನಾನಿಲ್ಲಿ ಕಾಲಿನ ಭಾಗನ ಇಡ್ತಾಯಿದ್ದೀನಿ. ಇಲ್ಲಿ ನಾನು ಆಲ್ರೆಡಿ ಕೆಳಗಡೆ ಒಂದು ಬಾರ್ಡರ್ ಭಾಗದಲ್ಲಿ ಪಿನ್ನನ್ನು ಹಾಕಿ ರೆಡಿ ಮಾಡ್ಕೊಂಡಿರೋದ್ರಿಂದ ಅದರಲ್ಲಿ ನಾವು ಕಾಲುಗಳಿಗೆ ರೆಡಿ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಸ್ವಲ್ಪ ಜಾಸ್ತಿನೇ ನಾವು ಸೀರೆನ ಸೆರಗಿನ ಭಾಗದ ಕಡೆ ಬಿಟ್ಕೊಂಡಿದ್ರೆ ನೋಡಿ ಅಲ್ಲಿ ಬಿಟ್ಟಿರುವಂಥ ಸೀರೆಯ ಒಂದು ಭಾಗ ಏನಿರುತ್ತೆ ಅದನ್ನು ಯೂಸ್ ಮಾಡಿಕೊಂಡೇ ನಾವು ಕಾಲಿಗೆ ಈ ರೀತಿ ಸೀರೆನ ರೆಡಿ ಮಾಡ್ಕೋಬೋದು. ಎರಡೂ ಕಡೆಯೂ ಇದೇ ರೀತಿಯೇ ನಾನು ಸೆರಗಿಗೆ ಏನು ಬಿಟ್ಟಿರ್ತೀನಲ್ಲ ಆ ಭಾಗದಲ್ಲಿಯೇ ನಾನು ಕಾಲನ್ನು ರೆಡಿ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನೋಡಿ ಹೀಗೆ ಬಾರ್ಡರ್ ಡಬಲ್ ಆಗಿ ಕಾಣಿಸೋ ರೀತಿ ನಾನು ಹಾಕ್ತಾಯಿದ್ದೀನಿ. ಅಲ್ಲಿ ಎಲ್ಲೆಲ್ಲಿ ನಿಮಗೆ ಗುಂಡು ಪಿನ್ ಅವಶ್ಯಕತೆ ಇದೆಯೋ ಅಲ್ಲೆಲ್ಲಿ ನೀವು ನೀಟಾಗಿ ಇದು ಮಾಡ್ಕೊಳ್ಳಿ. ಹಾಗೆಯೇ ನೀವು ತೊಗೊಳ್ಳೋಂಥ ಗುಂಡು ಪಿನ್ ಆಗಿರ್ಬೋದು, ಸೇಫ್ಟಿ ಪಿನ್ ಆಗಿರ್ಬೋದು, ಸ್ವಲ್ಪ ಚೆನ್ನಾಗಿರೋದನ್ನು ತೊಗೊಂಡ್ರೆ ಸ್ಯಾರಿ ಡ್ಯಾಮೇಜ್ ಆಗದೆ ಇರೋ ಥರ ಇರುತ್ತೆ. ತುಂಬಾ ಹಾಕೋಕ್ಕೆ ಹೋಗಬೇಡಿ, ನಿಮಗೆ ಎಷ್ಟು ಅವಶ್ಯಕತೆ ಇರುತ್ತಲ್ವ ಅಷ್ಟು ಮಾತ್ರನೇ ಹಾಕ್ಕೊಳ್ಳಿ. ನೋಡಿ ಒಂದು ಕಾಲಿಗೆ ನಾನು ಹಾಕಿದೆ, ಇನ್ನೊಂದು ಕಾಲಿಗೆ ಹಾಕೋದಕ್ಕೆ ನಾನು ಸೆರಗನ್ನು ಸ್ವಲ್ಪ ಈ ಕಡೆ ತೊಗೊಂಡು ಬಂದು ಈ ಕಡೆ ಕಾಲಿನ ಕಡೆ ತೊಗೊಂಬಂದು ನೋಡಿ ಇಲ್ಲೂ ಸಹ ಅದೇ ಒಂದು ಸೆರಗಿನ ಭಾಗದನ್ನು ಯೂಸ್ ಮಾಡಿಕೊಂಡೇ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಸೇಮ್ ಇದೇ ಥರ ಈ ಕಡೆ ಹೇಗೆ ನಾನು ಕಾಲಿಗೆ ಹಾಕಿದ್ನಲ್ಲ ಅದೇ ಥರನೇ ಈ ಕಡೆನೂ ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ ಕಾಲು ಹೇಗೆ ಇಡಬೇಕು ಅಂತ ನಿಮಗೆ ಅನಿಸುತ್ತೆ ಆ ರೀತಿ ಇಡ್ಬೋದು. ನೋಡಿ ಈ ರೀತಿ ಅರ್ಧಕ್ಕಾದರೂ ಇಡ್ಬೋದು ಅಥವಾ ಫುಲ್ ಫೋಲ್ಡ್ ಮಾಡಿ
ಇಡ್ಬೋದು. ನೋಡಿ ಕೆಳಗಡೆ ನೆರಿಗೆಗಳು ನೋಡಿ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಈ ರೀತಿ ಮಾಡೋದ್ರಿಂದ ನೋಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಈಗ ಸೆರಗನ್ನು ಎರಡೂ ಕಾಲಿಗೂ ಹಾಕಿ ಮಿಕ್ಕಿರುವಂಥ ಸೆರಗು ಏನಿರುತ್ತೆ ಅದನ್ನು ಈಗ ಮೇಲ್ಗಡೆ ಕಳಸದ ಬಿಂದಿಗೆ ಅಥವಾ ಚೊಂಬು ಏನಿಟ್ಟಿರ್ತೀವಿ ಅಲ್ಲಿಗೆ ಹಾಕ್ಕೋಬೇಕು. ನಾನಿಲ್ಲಿ ಒಂದೇ ಮುಂದ್ಗಡೆ ನಾವು ಹೇಗೆ ಹಾಕ್ಕೋತೀವಲ್ಲ ಅದೇ ರೀತಿಯೇ ಹಾಕಿದ್ದೀನಿ. ಹಾಗೆ ಎಕ್ಸ್ಟ್ರಾ ಪಿನ್ ಏನಾದರೂ ಇದೆ ತೆಗೆದುಬಿಟ್ಟು ನೆರಿಗೆಗಳನ್ನು ನೀಟಾಗಿ ಸೆಟ್ ಮಾಡ್ಕೊಳ್ಳಿ. ಸೆಟ್ ಮಾಡಿಕೊಂಡು ಸೊಂಟಕ್ಕೆ ಒಂದು ದಾರ ಇಲ್ಲಾಂದರೆ ಸೊಂಟದ ಪಟ್ಟಿ ಏನಾದರೂ ಕಟ್ಕೊಂಬಿಡಿ. ನೋಡಿ ಕಂಪ್ಲೀಟಾಗಿ ಇವಾಗ ಸೀರೆ ಉಡಿಸಿದ್ದಾಗಿದೆ. ತುಂಬ ಈಸಿ ಮೆಥಡು ಇದು. ಹಾಗೆ ಇನ್ನು ಏನೇನಾದರೂ ರೆಡಿ ಇದು ಮಾಡ್ಕೊಳ್ಳಿ, ಜೋಡಿಸ್ಕೊಳ್ಳಿ. ನೆರಿಗೆಗಳಿರ್ಬೋದು, ಕಾಲಿರ್ಬೋದು, ನೀವು ಹೇಗೆ ಇಡಬೇಕು ಅಂತ ಅನಿಸುತ್ತೋ ಆ ರೀತಿ ಜೋಡಿಸ್ಕೋಬೋದು. ಇದಾದಮೇಲೆ ಕಳಸಕ್ಕೆ ನೀವೇನೇನು ಕಳಸಕ್ಕೆ ತೆಂಗಿನಕಾಯಿ ಮುಖವಾಡ ಎಲ್ಲ ಇಟ್ಟು ರೆಡಿ ಮಾಡಿಕೊಂಡ್ರೆ ಮುಗೀತು.